ಕತೆ ಒಬ್ಬ ಸಮೋಸ ವ್ಯಾಪಾರಿಯದ್ದು. ಕನಕಾಪುರ ಎಂಬ ಊರಿನಲ್ಲಿ ಚಂದ್ರು ಎಂಬ ವ್ಯಕ್ತಿಯು ವಾಸ ಮಾಡುತ್ತಿದ್ದನು. ಈತ ಜಗನ್ನಾಥ್ ಎಂಬ ವ್ಯಕ್ತಿಯ ಬಳಿ ಕೆಲಸ ಮಾಡುತ್ತಿದ್ದನು. ಜಗನ್ನಾಥ್ಗೆ ಮನೆ, ಕಾರು, ಸೈಟು ಎಲ್ಲವೂ ಇರುತ್ತದೆ. ಆದ್ದರಿಂದ ಬಡ ಜನರು ಜಗನ್ನಾಥನ ಹೊಲದಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಜಗನ್ನಾಥ್ ಆ ಊರಿನಲ್ಲೇ ತುಂಬಾ ಶ್ರೀಮಂತ ವ್ಯಕ್ತಿಯಾಗಿದ್ದರಿಂದ ಆತನಿಗೆ ತುಂಬಾ ಶ್ರೀಮಂತ ವ್ಯಕ್ತಿ ಎಂಬ ಅಹಂಕಾರವಿರುತ್ತದೆ. ಅಹಂಕಾರದಿಂದ ಬಡ ಜನರಿಗೆಲ್ಲರಿಗೂ ತುಂಬಾ ತೊಂದರೆ ಕೊಡುತ್ತಿದ್ದ. ಮತ್ತೆ ಅವರಿಗೆ ಸರಿಯಾದ ಸಂಬಳ ಕೊಡುತ್ತಿರಲಿಲ್ಲ. ವಾರದ ಕೊನೆಯಲ್ಲಿ ಅವರಿಗೆಲ್ಲ ಕಡಿಮೆ ಸಂಬಳ ಕೊಟ್ಟು ಮೋಸ ಮಾಡುತ್ತಿರುತ್ತಾನೆ. ಹೀಗೆ ಒಂದು ದಿನ ಕೆಲಸ ಮಾಡುವಾಗ ಜಾನಕಿ ತಲೆ ಸುತ್ತಿ ಬಿದ್ದು ಬಿಡುತ್ತಾಳೆ. ಅವಳ ಆರೋಗ್ಯ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸುಶಾಂತ್ ಅವಳನ್ನು ಉಪಚರಿಸಿ ಒಂದು ಕಡೆ ವಿಶ್ರಾಂತಿ ಪಡೆಯಲು ಕರೆದುಕೊಂಡು ಹೋಗುತ್ತಾನೆ. ಹೀಗೆ ಕೆಲವು ದಿನಗಳ ನಂತರ ಚಂದ್ರು ಹೊಲದಲ್ಲಿ ತುಂಬಾ ಕೆಲಸ ಮಾಡಿದ್ದರಿಂದ ಆಯಾಸವಾಗಿ ಸ್ವಲ್ಪ ಹೊತ್ತು ಕೆಲಸವನ್ನು ನಿಲ್ಲಿಸಿ ಬಿಡುತ್ತಾರೆ. ಹೊಲದಲ್ಲಿ ಎಲ್ಲರೂ ಹೇಗೆ ಕೆಲಸ ಮಾಡುತ್ತಿದ್ದಾರೆಂದು ನೋಡಲು ಅಲ್ಲಿಗೆ ಬಂದ ಜಗನ್ನಾಥ್ ಇದನ್ನೆಲ್ಲ ನೋಡಿ ತುಂಬಾ ಕೋಪಗೊಂಡು ಬಿಡುತ್ತಾನೆ. ಕೋಪದಿಂದ ಚಂದ್ರುವಿನ ಬಳಿ ನಡೆದುಕೊಂಡು ಬರುತ್ತಾನೆ. ಚಂದ್ರುವಿನ ಬಳಿ ಬಂದ ನಂತರ ಅವನು ಕೋಪದಿಂದ ಚಂದ್ರುವಿನನ್ನು ಬೈಯಲು ಶುರು ಮಾಡುತ್ತಾನೆ. ಏನ್ ಚಂದು, ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಮನೆಗೆ ಹೋಗು. ಅದನ್ನ ಬಿಟ್ಟು ಕೆಲಸ ಮಾಡಕ್ಕೆ ಕಳ್ಳಾಟ ಆಡ್ಬೇಡ. ಈ ಮಾತುಗಳನ್ನು ಕೇಳಿ ಚಂದ್ರು ತುಂಬಾ ದುಃಖದಿಂದ ಮನೆಯ ಕಡೆ ಹೊರಡುತ್ತಾನೆ. ಮನೆಗೆ ಬಂದು ನೋಡಿದರೆ ಚಂದುವಿನ ಹೆಂಡತಿ ಮೀನಾಕ್ಷಿ ಹುಷಾರಿಲ್ಲದೆ ಮಲಗಿರುತ್ತಾಳೆ. ಚಂದು ಅವಳನ್ನು ಬೇಗನೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವಳಿಗೆ ಚಿಕಿತ್ಸೆ ಕೊಡಿಸಿಕೊಂಡು ಮನೆಗೆ ಕರೆದುಕೊಂಡು ಬರುತ್ತಾನೆ. ಮೀನಾಕ್ಷಿ ಹುಷಾರಾದ ಬಳಿಕ ಚಂದು ತನ್ನ ಕೆಲಸದ ಸ್ಥಳದಲ್ಲಿ ನಡೆದದ್ದೆಲ್ಲವನ್ನು ಮೀನಾಕ್ಷಿಯ ಬಳಿ ಹೇಳುತ್ತಾನೆ. ಇದನ್ನು ಕೇಳಿಸಿಕೊಂಡ ಮೀನಾಕ್ಷಿ ತುಂಬಾ ನೊಂದುಕೊಂಡು ಅದಕ್ಕೆ ನಾನು ಯಾವಾಗಲೂ ಹೇಳೋದು ನೀವು ಸ್ವಂತವಾಗಿ ಅಂಗಡಿ ಇಡಿ ಎಂದು. ಸ್ವಂತ ಅಂಗಡಿ? ನೀನೇನಾದ್ರೂ ಕನಸು ಕಾಣ್ತಾ ಇದೀಯಾ? ಅಂಗಡಿ ಎಲ್ಲ ನಮ್ಮಂತವ್ರಿಗೆ ಅಲ್ಲ. ನಾನೇನು ತುಂಬಾ ದೊಡ್ಡ ಅಂಗಡಿ ಇಡೋಣ ಅಂತ ಹೇಳಿದ್ನಾ? ನೀವು ಯಾವಾಗಲೂ ನನ್ನ ಮಾತೇ ಕೇಳಲ್ಲ. ಸರಿನಮ್ಮ, ಅಂಗಡಿ ಇಟ್ರು ಏನ್ ಅಂಗಡಿ ಇಡೋಣ? ನಾನು ಸಮೋಸನ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ನಮ್ಮ ಮನೇಲಿ ಎಲ್ಲರೂ ಹೇಳ್ತಾ ಇದ್ರು. ನಾವ್ಯಾಕೆ ಸಮೋಸ ಅಂಗಡಿ ಇಡಬಾರ್ದು? ಸಮೋಸ ಅಂಗಡಿ? ಆದ್ರೆ ಸಮೋಸ ಮಾಡ್ಲಿಕ್ಕೆ ಸಾಮಾನೆಲ್ಲ ಎಲ್ಲಿ ತರೋದು? ಮನೆಯಲ್ಲಿ ₹1 ಕೂಡ ಇಲ್ಲ. ಮೀನಾಕ್ಷಿ ತನ್ನ ತವರು ಮನೆಯಿಂದ ಕೊಟ್ಟಿರೋ ಓಲೆಗಳನ್ನ ಚಂದುವಿಗೆ ಕೊಟ್ಟು ಅಡವಿಡಲು ಹೇಳುತ್ತಾಳೆ. ಚಂದು ಅದನ್ನು ಅಡವಿಟ್ಟು ಹಣ ತೆಗೆದುಕೊಂಡು ಮನೆಗೆ ಬರುತ್ತಾನೆ. ನಂತರ ಚಂದು ಮತ್ತು ಮೀನಾಕ್ಷಿ ಮಾರ್ಕೆಟಿಗೆ ಹೊರಡಲು ಸಿದ್ಧರಾಗುತ್ತಾರೆ. ಮಾರ್ಕೆಟಿಗೆ ಹೋದ ಅವರು ಒಂದು ದಿನಸಿ ಅಂಗಡಿಗೆ ಹೋಗಿ ಸಮೋಸಾಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ. ಮಾರನೇ ದಿನ ಮೀನಾಕ್ಷಿ ಬೆಳಗ್ಗೆ ಬೇಗನೆ ಎದ್ದು ಸಮೋಸ ಮಾಡಲಿಕ್ಕೆ ಶುರು ಮಾಡಿಕೊಳ್ತಾಳೆ. ಚಂದು ಅದನ್ನು ತೆಗೆದುಕೊಂಡು ಹೋಗಿ ಮಾರಲಿಕ್ಕೆ ಶುರು ಮಾಡ್ತಾನೆ. ಬನ್ನಿ ತಿನ್ನಿ, ಬಿಸಿ ಬಿಸಿ ಸಮೋಸ, ರುಚಿ ರುಚಿಯಾದ ಸಮೋಸ. ಒಂದು ಪ್ಲೇಟ್ ತಿಂದ್ರೆ ಮತ್ತೆ ತಿನ್ಬೇಕು ಅಂತೀರಾ? ಬನ್ನಿ ಅಣ್ಣ, ಬನ್ನಿ ಅಕ್ಕ, ಒಂದು ಪ್ಲೇಟ್ ಸಮೋಸ ಬರೀ ₹25. ಬನ್ನಿ ತಿನ್ನಿ, ಬಿಸಿ ಬಿಸಿ ಸಮೋಸ, ರುಚಿ ರುಚಿಯಾದ ಸಮೋಸ. ಚಂದುವಿನ ಈ ಮಾತುಗಳನ್ನ ಕೇಳಿ ಅಲ್ಲಿ ಓಡಾಡುತ್ತಿದ್ದ ತುಂಬಾ ಜನರು ಒಂದು ಸಲ ಸಮೋಸದ ರುಚಿ ನೋಡೋಣ ಎಂದು ಚಂದುವಿನ ಬಳಿ ಬರುತ್ತಾರೆ. ಏನಪ್ಪ, ಸಮೋಸ ಚೆನ್ನಾಗಿದೆಯಾ? ಹೌದು ಅಜ್ಜಿ, ಬೇಕಾದ್ರೆ ತಿಂದು ನೋಡಿ, ರುಚಿ ಇಷ್ಟ ಆದ್ರೆ ಆಮೇಲೆ ಹಣ ಕೊಡಿ ಎಂದು ಹೇಳಿ ಸಮೋಸವನ್ನು ಕೊಡುತ್ತಾನೆ. ಸಮೋಸ ತಿಂದ ಎಲ್ಲರೂ ಆತನನ್ನು ಮತ್ತು ಆತನ ಸಮೋಸವನ್ನು ತುಂಬಾ ಹೊಳಿ ದುಡ್ಡು ಕೊಟ್ಟು ಅಲ್ಲಿಂದ ಹೊರಡುತ್ತಾರೆ. ಹೀಗೆ ಚಂದುವಿನ ನಿರಂತರದ ಸಮೋಸ ವ್ಯಾಪಾರದಿಂದ ಚಂದುವಿನ ಮನೆಯ ಖಜಾನೆ ತುಂಬಿ ಹೋಗುತ್ತದೆ. ಚಂದು ಅಡವಿಟ್ಟಿದ್ದ ತನ್ನ ಹೆಂಡತಿ ಮೀನಾಕ್ಷಿ ಓಲೆಗಳನ್ನು ಬಿಡಿಸಿ ಅವಳಿಗೆ ಕೊಡುತ್ತಾನೆ. ನಂತರ ಇಬ್ಬರು ಊಟ ಮಾಡಿ ಮಲಗುತ್ತಾರೆ. ಸ್ವಲ್ಪ ದಿನ ಆದ ನಂತರ ಚಂದು ಒಂದು ಮನೆಯನ್ನು ಕಟ್ಟಿಸುತ್ತಾನೆ. ಚಂದು ಮತ್ತು ಮೀನಾಕ್ಷಿ ಆ ಮನೆಯಲ್ಲಿ ಆನಂದದಿಂದ ಜೀವನ ನಡೆಸುತ್ತಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ರಾಧೆ ಡ್ರೀಮ್ ಕ್ರಿಯೇಷನ್.